ನಮಸ್ತೆ ರೈತ ಬಂದವರೇ, ನಾನು ಈ ದಿನ ನಿಮಗೆ ಒಂದು ಗುಲಾಬಿ ಬೆಳೆಯ ಬಗ್ಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಸೊ ಕ್ರಾಪ್ ಅಡ್ವೈಸ್ ಅಂತ. ಸೊ ನಾನೇನು ಅಂದರೆ ಇವತ್ತು ನಿಮಗೆ ಡ್ರಿಪ್ನಲ್ಲಿ ಒಂದು ಉತ್ಪನ್ನ ಬಿಟ್ಟಾಗ ನಮಗೇನು ಅಂದರೆ ತೂಕ ಚೆನ್ನಾಗಿ ಬರಬೇಕು ಹೂವುಗಳು. ಯಾಕೆಂದರೆ ಹೂವುಗಳು ಬಂದಿರುತ್ತೆ, ನೀವು ನೋಡ್ಬೋದು ಈ ಥರ ಎಲ್ಲ ಬಂದಿರುತ್ತೆ. ಇದು ಚೆನ್ನಾಗಿ ಅರಳಬೇಕು ಮತ್ತು ತೂಕ ಬರಬೇಕು, ವೆಯ್ಟ್ ಬರಬೇಕು. ಯಾಕೆಂದರೆ ಇವತ್ತಿಂದು ಮಾರ್ಕೆಟಲ್ಲಿ ಏನಿಲ್ಲ ಅಂದರೆ 180-200 ರೂಪಾಯಿ ಪರ್ kg ರೇಟ್ ಇದೆ. ಸೊ ನಮಗೆ ತೂಕ ಬಂದಷ್ಟು ನಮಗೆ ಅಧಿಕ ಲಾಭ ಬರುತ್ತೆ. ಅದಕ್ಕೋಸ್ಕರ ನೀವು ಡ್ರಿಪ್ಪಲ್ಲಿ ಒಂದು ಬಿಡೋಂಥ ಉತ್ಪನ್ನ, ಸೊ ಅದರ ಲಭ್ಯತೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ICL ಒಂದು ಕಂಪನಿಯ ಫರ್ಟಿಫ್ಲೋ ಪೊಟ್ಯಾಷಿಯಮ್ ಪ್ಲಸ್. ಸೊ ಇದು ಫರ್ಟಿಫ್ಲೋ ಪೊಟ್ಯಾಷಿಯಮ್ ಪ್ಲಸ್ ಏನು ಅಂದರೆ 8-0-47 ಪ್ಲಸ್ 7 ಸಲ್ಫರು. ಸೊ ಈ ಒಂದು ಉತ್ಪನ್ನನ ನಾವು 0050 ಅಂದರೆ SOP ಮತ್ತು 13045 ಪೊಟ್ಯಾಷಿಯಮ್ ನೈಟ್ರೇಟ್ ಎರಡಕ್ಕೂ ಬದಲಾಗಿ ಈ ಒಂದು ಉತ್ಪನ್ನನ ನಾವು ಬಳಸ್ಬೋದು. ಫರ್ಟಿಫ್ಲೋ ಪೊಟ್ಯಾಷಿಯಮ್ ಪ್ಲಸ್ ಅಂತ. ಇದರಲ್ಲಿ 8% ಸಾರಜನಕ, 0 ಫಾಸ್ಫರಸ್ ಮತ್ತು 47 ಪೊಟ್ಯಾಷ್ ಮತ್ತು 7 ಸಲ್ಫರ್ ಇದೆ. ಸೊ ಇದು ಒಂದು ಅತಿ ಹೆಚ್ಚು ನೀರಿನಲ್ಲಿ ಕರಗುತ್ತೆ, ಅಂದರೆ 190 ಗ್ರಾಮು 1 ಲೀಟ್ರ್ ನೀರಲ್ಲಿ ಕರಗುತ್ತೆ. ಮತ್ತು ಇದ್ರದ್ದು pH ಬಂದ್ಬಿಟ್ಟು 2.9. ಸೊ ಅಸಿಡಿಕ್ pH ಇರುತ್ತೆ. ಕ್ಷಾರೀಯ ಮಣ್ಣುಗಳಿಗೆ ಅಥವಾ ಸಲೈನ್ ಸಾಯಿಲಿಗೆ ಈ ಒಂದು ಉತ್ಪನ್ನ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನೀವೊಂದು ಉತ್ಪನ್ನನ ಬಿಟ್ಟಾಗ ಡ್ರಿಪ್ಪಲ್ಲಿ ನೋಡ್ಬೋದು, ಈ ಥರ ಹೂವುಗಳು ಇರೋದಿಲ್ಲನ ಒಂದು ಸಲ್ಫರ್ ಇರೋದ್ರಿಂದ ಶೈನಿಂಗು ಚೆನ್ನಾಗಿ ಬರುತ್ತೆ, ಮತ್ತು 47 ಪೊಟ್ಯಾಷ್ ಇರೋದ್ರಿಂದ ತೂಕನೂ ಸಹ ಚೆನ್ನಾಗಿ ಬರುತ್ತೆ. ಒಂದು ಅಧಿಕ ಗುಣಮಟ್ಟದ ಇಳುವರಿ ಸಹ ಚೆನ್ನಾಗಿ ಬರುತ್ತೆ. ದಯವಿಟ್ಟು ರೈತ ಬಂದವರು, ಈಗ ಹೂವು ಇದೆ, ಅದು ಸೈಜು ಚೆನ್ನಾಗಿ ಬರಬೇಕು, ಕ್ವಾಲಿಟಿಯಾಗಿರಬೇಕು, ಶೈನಿಂಗ್ ಇರಬೇಕು ಅಂದರೆ ಪ್ರತಿ ಎಕರೆಗೆ 5 kg ಅಂತೆ 4 ಅಥವಾ 5 ಬಾರಿ ಒಂದು ತಿಂಗಳಲ್ಲಿ, ಅಥವಾ 1 ದಿನಕ್ಕೆ 1 kg ಅಂತೆ 5 ದಿನಕ್ಕೆ 5 kgನ ನೀವು ಡ್ರಿಪ್ಪಲ್ಲಿ ಕೊಡೋದ್ರಿಂದ ಒಂದು ಗುಣಮಟ್ಟದ ಇಳುವರಿನ ಪಡಿಬೋದು. ಸೊ ಇದನ್ನು ನಾನು ಆಗಲೇ ಹೇಳಿದೆ, ನೆನ್ಪಿಟ್ಕೊಳ್ಳಿ. 13045 ಮತ್ತು 0050 ಇವೆರಡಕ್ಕೂ ಬದಲಾಗಿ ಫರ್ಟಿಫ್ಲೋ ಪೊಟ್ಯಾಷಿಯಮ್ ಪ್ಲಸ್ನ ನೀವು ಬಳಸ್ಬೋದು. ಯಾಕೆಂದರೆ ಇದು ಅತಿ ಹೆಚ್ಚು ನೀರಿನಲ್ಲೂ ಸಹ ಕರಗುತ್ತೆ. ಅಡಿಷನ್ ಆಗಿ ಸಲ್ಫರ್ ಇರೋದ್ರಿಂದ ಕ್ವಾಲಿಟಿ ಶೈನಿಂಗು ಬರುತ್ತೆ. ಧನ್ಯವಾದಗಳು.